ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಷ್ಟ ದಿನ ಅಂಬಿಕಾ ಅವ್ರ ಸಾವಿನ ಬಗ್ಗೆ ತಿಳ್ಕೊಳಕ್ಕೆ ಯಾವ ದಾರಿನೂ ಇಲ್ಲ ಅಂತ ಅನ್ಕೊಂಡಿದ್ವಿ. ಈಗ ಇದೊಂದು ಓಲೆ ಸಿಕ್ಕಿದೆ. ಈ ಓಲೆ ಹಿಂದೆ ಒಂದ್ ಕಥೆನೇ ಇರ್ಬೋದು, ಇಲ್ದೇನೂ ಇರ್ಬೋದು, ಅದ್ ನಮಗ್ ಗೊತ್ತಾಗ್ದೇನೂ ಇರ್ಬೋದು. ಆದ್ರೆ ಅಂಬಿಕಾ ಅವ್ರ ಸಾವಿಗೆ ಸಂಬಂಧಪಟ್ಟ ಸತ್ಯ ಹುಡ್ಕೋಕೆ ಇದೊಂದು ಮಹತ್ವದ ಸುಳಿವು ಅಂತ ನಾನು ಅನ್ಕೊಂಡಿದ್ದೀನಿ. ಇದನ್ನ ಹೀಗೆ ಬಿಡ್ಬಾರ್ದು. ನಿಂಗೆ ಮ್ಯಾಥ್ಸ್ ಸರಿಯಾಗಿ ಬರಲ್ಲ ಅಲ್ವಾ? ಇವತ್ತಿಂದ ನಿಂಗೆ ಮ್ಯಾಥ್ಸ್ ಟ್ಯೂಷನ್ ನಾನ್ ಕೊಡ್ತೀನಿ. ನೋಡಿಲಿ, ಹಸಿಮೆಣಸಿನಕಾಯಿ ಎಷ್ಟಿದೆ ಅಂತ ಲೆಕ್ಕ ಮಾಡು. ಸರಿ, ಈಗ ಕಣ್ಣು ಮುಚ್ಕೋ. ಆಯ್ತು ಪುಟ್ ಮೇಡಮ್, ಈಗ ಕಣ್ಣು ಬಿಡು. ಇವಾಗ ಎಷ್ಟಿದೆ ಅಂತ ಲೆಕ್ಕ ಮಾಡು. ಈಗ 6 ಇದೆ, ಆಗ್ಲೇ 10 ಇತ್ತಲ್ಲ. ನೋಡಿದ್ಯಾ, ನೀನೀಗ ಮೈನಸ್ ಮಾಡೋದನ್ನ ಕಲ್ತೆ ಅಂತಾಯ್ತು. 10 - 6 4. ಮಣಿ, ಇನ್ನೊಂದು 4 ಗ್ರೀನ್ ಚಿಲ್ಲೀಸ್ ಎಲ್ಲೋಯ್ತು? ಪುಟ್ ಮೇಡಮ್, ಎಲ್ಲಿ ಹೋಯ್ತು ಅನ್ನೋ ಸತ್ಯ ಮುಖ್ಯ ಅಲ್ಲ, ಎಷ್ಟು ಉಳಿತು ಅನ್ನೋ ಲೆಕ್ಕ ಮುಖ್ಯ. ಇನ್ಮೇಲೆ ದಿನಾ ಲೆಕ್ಕ ಹೇಳ್ಕೊಡ್ತೀನಿ. ಫೀಸ್ ಕೊಡ್ಬೇಕು. ಇದೇನು ಯಾವಾಗ್ಲೂ ಆಟ ಆಡೋಣ ಅಂತಿದ್ದೋಳು ಈಗ ಟ್ಯೂಷನ್ ಅಂತಿದ್ಯಾ? ಮತ್ತೇನ್ ಮಾಡೋದು? ನೋಡು, ಆಗ್ಲಿಂದ ದುರ್ಗ ಏನೋ ಯೋಚನೆ ಮಾಡ್ತಾ ಇದ್ದಾಳೆ. ಒಂದು ಮಾತಾಡ್ತಾ ಇಲ್ಲ. ಬೋರ್ ಆಗ್ತಾ ಇದೆ. ಒಬ್ಳೆ ಸುಮ್ಮನೆ ನಿಂತ್ಕೊಂಡಿದ್ದಾಳೆ. 1 ಗಂಟೆಯಿಂದ ಸಾರನ್ನ ತಿರುತ್ತಾನೇ ಇದ್ದಾಳೆ. ಅದೇ ನಾನು ಆಗ್ಲಿಂದ ನೋಡ್ತಿದ್ದೀನಿ. ಹೌದು, ಏನಾಯ್ತು? ಯಾರು ಗೊತ್ತು? ದುರ್ಗಾ, ಏನಾದ್ರೂ ಆಟ ಆಡೋಣ ಪ್ಲೀಸ್. ನಾನ್ ಬರಲ್ಲ. ಯಾಕೆ ದುರ್ಗಾ? ಏನಾದ್ರು ಆಟ ಆಡೋಣ, ಬೋರ್ ಆಗ್ತದೆ ಗೊತ್ತಾ? ಪುಟ್ ಮೇಡಮ್, ನನಗ್ ಮನ್ಸಿಲ್ಲ. ನಾನು ಬೇರೆ ಏನೋ ಯೋಚನೆ ಮಾಡ್ತಿದ್ದೀನಿ. ಇವಾಗ ನೀವು ಹೋಗಿ ಆಡ್ಕೊಳ್ಳಿ. ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಅದೇನ್ ಯೋಚನೆ ನಿಂಗೆ? ನಮ್ಗಾದ್ರೂ ಹೇಳು, ನಾವಾದ್ರೂ ಹೆಲ್ಪ್ ಮಾಡ್ತೀವಿ. ಅದ್ ನಿಮಗ್ ಗೊತ್ತಾಗಲ್ಲ. ನೋಡು ಪುಟ್ ಮೇಡಮ್, ನಮ್ಗೆ ಗೊತ್ತಾಗಲ್ವಂತೆ. ಈ ದುರ್ಗುಂದು ಯಾಕೋ ಅತಿ ಆಯ್ತು. ತಾನು ಒಬ್ಳೇನೆ ಮಹಾನ್ ಬುದ್ಧಿವಂತೆ ಅಂದ್ಕೊಂಡ್ ಬಿಟ್ಟಿದ್ದಾಳೆ. ಓ ಬಾಸು ಬಂದ್ರಾ? ದಯಮಾಡಿ ಎಲ್ಲರೂ ಜಾಗ ಬಿಡಿ. ಮಣಿ, ಹೇಳ್ತಾ ಇದೀನಿ, ಸುಮ್ಮನೆ ಇರಿಟೇಟ್ ಮಾಡಬೇಡ. ಯಾವಾಗ ನೋಡಿದ್ರು ಇರಿಟೇಟು ಅಂತೀರಾ. ನಿಜ ಹೇಳ್ಬೇಕಂದ್ರೆ ಈ ದುರ್ಗುನ್ ನೋಡಿ ನಮ್ಗೆ ಇರಿಟೇಟ್ ಆಗ್ತಿದೆ. ಆಗ್ಲಿಂದ ಹೀಗೆ ನಿಂತಿದ್ದಾಳೆ. ಯಾಕೆ, ಏನಾಯ್ತು? ನಮ್ಗೇನ್ ಗೊತ್ತು? ನೀವೇನಾದ್ರೂ ಮಾಡ್ಬೇಕು. ಅರೆ, ಏನಾದ್ರೂ ಮಾಡ್ಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕು? ಉದ್ಧಾರ, ನೀವು ದುರ್ಗುನ್ ಗಂಡ. ಏನ್ ಮಾಡ್ಬೇಕು ಅನ್ನೋದನ್ನು ನಾನೇ ಹೇಳ್ಬೇಕಾ? ಈ ಮನೆಯಲ್ಲಿ ಎಲ್ರಿಗೂ ನಾನೇ ಅಡ್ವೈಸ್ ಕೊಡ್ಬೇಕು. ಒಳ್ಳೆ ಅಡ್ವೈಸರ್ ಆಗ್ಬಿಟ್ಟಿದ್ದೀನಿ ನಾನು. ಎಲ್ಲರೂ ಹೇಳೇ ಮಾಡ್ಬೇಕಾ? ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಇರಿ ಬಾಸು. ಮಣಿ, ನಿನ್ ತೀರಾ ಅತಿ ಆಯ್ತು. ನಿನಗೆ ಮಾತು ಬರುತ್ತಲ್ಲ, ಅದು ದೊಡ್ಡ ಮಿಸ್ಟೇಕು. ಇವಾಗ ಸ್ವಲ್ಪ ಸುಮ್ಮನಿರು. ಹೊಟ್ಟೆ ಕಿಚ್ಚು. ದುರ್ಗಾ, ಏನ್ ಮಾಡ್ತಾ ಇದೀಯಾ? ಅನ್ನ ಸರ್ ಮಾಡ್ತಿದ್ದೀನಿ ಬಾಸು. ದುರ್ಗಾ, ಅಯ್ಯೋ, ಓಕೆ. ಯಾಕೆ ಬಾಸು ಹಾಕಿ ಕೇಳ್ತಿದ್ದೀರಾ? ಅನ್ನ ಸಾರ್ ಮಾಡ್ತಿದ್ದೀನಿ, ಅದಕ್ಕೆ ಅನ್ನ ಸಾರ್ ಮಾಡ್ತಿದ್ದೀನಿ ಅಂತ ಹೇಳ್ದೆ. ಯಾಕೆಂದ್ರೆ ನಾನು ಯಾವಾಗ್ಲೂ ಏನಾದ್ರು ಕೇಳಿದ್ರೆ ನೀನ್ ನೇರವಾಗಿ ಹೇಳಲ್ವಲ್ಲ. ಐ ಮೀನ್, ನೀನ್ ಏನ್ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಕಿಚನಲ್ಲಿ ಏನ್ ಮಾಡ್ತಾರೆ, ರಂಗೋಲಿ ಹಾಕಾಗುತ್ತಾ ಅಂತ ಹೇಳ್ತಾ ಇದ್ದೆ, ಅಥವಾ ಇನ್ನೇನೋ ಒಂದು ಹೇಳ್ತಾ ಇದ್ದೆ. ಆದ್ರೆ ಇವಾಗ ನಾನು ಏನ್ ಕೇಳಿದ್ರು ಸರಿಯಾಗಿ ಹೇಳ್ತಾ ಇದೆಯಲ್ಲ, ಅದಕ್ಕೆ ನೀನ್ ಸರಿಯಾಗಿ ಇದೆಯೋ ಇಲ್ವೋ ಅಂತ ಡೌಟ್ ಆಗ್ತಾ ಇದೆ. ಎಲ್ಲ ಸರಿನೂ ಹಾಗೆ ಇರಕ್ಕಾಗುತ್ತಾ ಬಾಸು? ಅದು ಸರಿ. ಸರಿಯಾಗಿದೆ ಅಂತ ನಾನು ಟೆಸ್ಟ್ ಮಾಡ್ಲಾ? ಶರತ್ ಇದನ್ನ ತಿಂತಾರೆ. ಈಗ ತುಂಬಾ ಖಾರ ಆಗುತ್ತೆ. ಖಾರ